ಅರ್ಥ್ರೈಟಿಸ್ ಅಂದರೆ ಏನು? ಎಲ್ಲೇ ಆದರೂ ಐಟಿಸ್ ಅನ್ನುವಂಥದ್ದು ಶಬ್ದದಲ್ಲಿ ಕೊನೆಯಲ್ಲಿ ಬರ್ತಿದೆ ಅಂತಂದರೆ ಅದು ಇನ್ಫ್ಲಮೇಷನನ್ನು ಸಜೆಸ್ಟ್ ಮಾಡುತ್ತೆ. ಅರ್ಥ್ರೈಟಿಸ್ ಅಂತ ಬಂದಾಗ ಜಾಯಿಂಟ್ಸ್ಗಳಲ್ಲಿ ಅಥವಾ ಮೂಳೆಯಲ್ಲಿ ಬರುವಂಥ ಇನ್ಫ್ಲಮೇಷನ್. ಮೂಳೆಯಲ್ಲಿ ಇನ್ಫ್ಲಮೇಷನ್ ಬರೋದು ಯಾಕೆ? ದೊಡ್ಡವರಲ್ಲೇ ಆಗಲಿ ಮಕ್ಕಳಲ್ಲೇ ಆಗಲಿ ಯಾಕೆ ಬರುತ್ತೆ? ಇನ್ಫ್ಲಮೇಟ್ರಿ ಕಂಡೀಷನ್ ಅಂದರೆ ಏನು ಅಂತ ನೋಡೋಣ. ಇನ್ಫ್ಯಾಕ್ಟ್ ಈಗ ಕ್ಯಾನ್ಸರ್ನಂತಹ ದೊಡ್ಡ ದೊಡ್ಡ ರೋಗಗಳು ಯಾಕೆ ಬರುತ್ತೆ ಇತ್ತೀಚೆಗೆ ಇಷ್ಟೊಂದು ಜಾಸ್ತಿ ಅಂತ ಹೇಳ್ತಿದ್ದೀವಲ್ವಾ? ಕ್ಯಾನ್ಸರ್ಗೆ ಕೂಡ ಮೂಲ ಕಾರಣ ಇನ್ಫ್ಲಮೇಷನ್ನೇ. ಯಾವಾಗ ಯಾವುದೇ ಒಂದು ವಿಷಯದಲ್ಲಿ ನಿಮಗೆ ಕಂಟಿನ್ಯೂಸ್ ಇರಿಟೇಷನ್ ಆಗ್ತಾ ಇರುತ್ತೆ, ಈಗ ಉದಾಹರಣೆಗೆ ನಿಮಗೆಲ್ಲರಿಗೆ ರಿಲೇಟ್ ಮಾಡುವಂಥದ್ದು ಅಂತಂದರೆ, ಈಗ ಓಕೆ ತಂಬಾಕು ತಿಂದರೆ ಬಾಯಲ್ಲಿ ಕ್ಯಾನ್ಸರ್ ಆಗುತ್ತೆ. ಸೊ ಆ ಉದಾಹರಣೆಯಿಂದ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಯಾವಾಗ ಸತತವಾಗಿ ಬಾಯಲ್ಲಿ ಗುಟ್ಕಾವನ್ನು ಅಥವಾ ತಂಬಾಕನ್ನು ನಾವು ಇಟ್ಕೊಳ್ತಾ ಬರ್ತೇವೆ, ಆಗ ಆ ಬಾಯಿಯ ಒಳಪದರದಲ್ಲಿ ಇರಿಟೇಷನ್ ಆಗ್ತಾ ಹೋಗುತ್ತೆ. ರೆಗ್ಯುಲರ್ ಇರಿಟೇಷನ್ ಆಗ್ತಾ ಹೋದಂತೆ ಅಲ್ಲಿ ಗಾಯ ಆಗತ್ತೆ. ಆ ಗಾಯವನ್ನು ಗುಣಪಡಿಸ್ಕೊಳ್ಳಿಕ್ಕೆ ದೇಹ ಪ್ರಯತ್ನ ಮಾಡುತ್ತೆ. ಯಾಕಂತಂದರೆ ಪ್ರತಿಯೊಂದು, ಈಗ ನೋಡಿ, ಈಗ ನಿಮ್ಮ ಕೈ ಮೇಲೆ ಒಂದು ಗೀರು ಬಿತ್ತು ಅಂತ ಇಟ್ಕೊಳ್ಳಿ, ಏನೋ ತಾಕ್ತು ಅಂತ, ನೀವು ಅದಕ್ಕೆ ಮುಲಾಮ್ ಹಚ್ಚದಿರಿ, ಆ ಗೀರು ಬಿದ್ದ ಜಾಗ ಸರಿ ಹೋಗುತ್ತೋ ಇಲ್ವೋ? ಅಂದರೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗ ಕೂಡ ತನ್ನನ್ನು ತಾನು ಗುಣಪಡಿಸ್ಕೊಳ್ಳೋಕ್ಕೆ ಕೆಲಸ ಮಾಡೋದು. ನಿಮ್ಮ ದೇಹದ ಯಾವ ಅಂಗನೂ ಇವಳಿಗೆ ತೊಂದರೆ ಕೊಡೋಣ, ಇವನಿಗೆ ಕಷ್ಟ ಕೊಡೋಣ, ಇವನಿಗೆ ಕೆಟ್ಟದ್ದು ಮಾಡೋಣ ಅಂತ ಕೆಲಸ ಮಾಡ್ತಾ ಇಲ್ಲ. ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗ, ನಿಮ್ಮ ದೇಹದಲ್ಲಿ ನಡೆಯುವ ಪ್ರತಿಯೊಂದು ಮೆಕ್ಯಾನಿಸಮ್ ನಿಮಗೋಸ್ಕರ ನಿಷ್ಠೆಯಿಂದ ಕೆಲಸ ಮಾಡ್ತಿದೆ. ಹಾಗಾಗಿ ಒಂದು ಕಡೆ ಗಾಯ ಆಯಿತು ಅಂದರೆ ನೀವು ಬೇಕು ಅಂದರೂ ಬೇಡ ಅಂದರೂ ದೇಹ ಏನು ಮಾಡುತ್ತೆ? ಆ ಗಾಯವನ್ನು ಗುಣಪಡಿಸುವ ಪ್ರಯತ್ನ ಮಾಡುತ್ತೆ. ಹಾಗೆ ಈಗ ಕಂಟಿನ್ಯೂಸ್ ಇರಿಟೇಷನ್ ಆಗ್ತಾ ಇದ್ದ ಜಾಗಕ್ಕೆ ಗಾಯ ಅಂತ ಆದಾಗ ದೇಹ ಏನು ಮಾಡುತ್ತೆ? ಅಲ್ಲಿ ಮತ್ತೆ ಪುನಃ ಚರ್ಮ ತುಂಬಿ ಗಾಯವನ್ನು ಒಣಗ್ಸೋಕ್ಕೆ ನೋಡತ್ತೆ. ಆದರೆ ಮನುಷ್ಯ ಏನು ಮಾಡ್ತಾನೆ? ಮತ್ತೆ ಪುನಃ ತಂಬಾಕು ತಿಂತಾನೆ. ಬಾಯಿ ಒಂಚೂರು ಗಾಯ ಕಮ್ಮಿ ಆಯಿತು ಅನ್ನುವಾಗ, ಅಥವಾ ಗಾಯ ಇದ್ದಾಗ್ಲೂ ತಂಬಾಕು ಬಿಡೋಕ್ಕಾಗಲ್ಲಪ್ಪ ಅಂತ ಮತ್ತೆ ತಿಂತಾನೆ, ಮತ್ತೆ ಗಾಯ ಆಗತ್ತೆ. ಸೇಮ್ ಜಾಗದಲ್ಲಿ ಮತ್ತೆ 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 ಗಾಯ ಆಗ್ತಾ ಬಂದಾಗ ದೇಹದ ಡಿಫೆನ್ಸ್ ಮೆಕ್ಯಾನಿಸಮಿಗೆ ಇನ್ನಷ್ಟು ಟ್ರಿಗರ್ ಆಗತ್ತೆ. ಎಷ್ಟು ನಾನು ಮಾಡಿದರೂ ಮತ್ತೆ ಗಾಯ ಆಗ್ತಿದೆಯಲ್ಲ, ಸೊ ಮತ್ತೆ ಗಾಯ ಮಾಡೋಕ್ಕಾಗದೇ ಇರುವಷ್ಟು ಚೆನ್ನಾಗಿ ಹೀಲ್ ಮಾಡಬೇಕಂತ ಪಾಪ ದೇಹ ಏನು ಮಾಡುತ್ತೆ? ದಪ್ಪಗೆ ಗಟ್ಟಿ ಟಿಶ್ಯೂಸು ಈ ದೇಹದಲ್ಲಿ, ಈಗ ಆ ಜಾಗದಲ್ಲಿ ಸಹಜವಾಗಿ ಇಲ್ಲದೆ ಇರುವಂತಹ ಜೀವಕೋಶಗಳನ್ನ ದೇಹ ಉತ್ಪತ್ತಿ ಮಾಡುತ್ತೆ. ಅಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಮತ್ತೆ ಗಾಯನೇ ಆಗದೆ ಇರೋ ಥರದಲ್ಲಿ ನಾನು ಮಾಡಬೇಕಂತ. ಅದೇ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಆಗ್ತಾ ಹೋಗುತ್ತೆ ಮುಂದೆ. ಯಾಕಂತಂದರೆ ಅದೊಂಥರ ಪಾಪ ಪ್ಯಾನಿಕ್ ಸ್ಟೇಟಲ್ಲಿ ದೇಹ ಮಾಡ್ತಾ ಇರೋದು. ಇನ್ಫ್ಲಮೇಟ್ರಿ ಕಂಡೀಷನ್ ಅಲ್ಲಿ ಅದು ಕ್ಯಾನ್ಸರ್ ಅಂತ ಕನ್ವರ್ಟ್ ಆಗೋಕ್ಕೂ ಮೊದಲು ಅಲ್ಲಿ ಬರೋದು ಇನ್ಫ್ಲಮೇಷನ್ನು. ಆ ಜಾಗದಲ್ಲಿ ಪದೇ ಪದೇ ಗಾಯ ಆಗ್ತಾ ಇನ್ಫ್ಲಮೇಷನ್ ಬರುತ್ತೆ. ಇನ್ಫ್ಲಮೇಟ್ರಿ ಕಂಡೀಷನ್ಸಲ್ಲಿ ನೀವು ಎಚ್ಚೆತ್ಕೊಳ್ಳಲಿಲ್ಲ, ನೀವು ಅದನ್ನ ಸರಿಪಡಿಸ್ಕೊಳ್ಳಲಿಲ್ಲ ಅಂತಂದರೆ ಮುಂದೆ ಅದು ಕ್ಯಾನ್ಸರ್ ಗಡ್ಡೆ ಆಗಿಬಿಟ್ಟಿದೆ ಅಂತ. ಯಾಕೆ ಗಡ್ಡೆ ಆಗಿದೆ? ನಿನ್ನೇನೂ ಹೇಳ್ತಾ ಇದ್ದೆ, ದೇಹ ಗಡ್ಡೆಗಳನ್ನು ಯಾಕೆ ಬೆಳೆಸ್ಕೊಳ್ಳುತ್ತೆ ಅಂತ. ಇಲ್ಲಿ ಕ್ಯಾನ್ಸರ್ ಗಡ್ಡೆ ಆಯ್ತಂತೆ ಅಂತ ಅಂದದ್ದು ನೀವು ಕೊಡ್ತಾ ಇರುವಂತಹ ಕಂಟಿನ್ಯೂಸ್ ಇರಿಟೇಷನಿಂದ ನಿಮ್ಮನ್ನು ಬಚಾವ್ ಮಾಡೋದಕ್ಕೆ ಅಂತ ಪಾಪ ದೇಹ ಪ್ರಯತ್ನ ಮಾಡ್ತಾ ಆಮೇಲೆ ಒಂಥರ ಅದಕ್ಕೆ ಹುಚ್ಚಿಡ್ದಂಗೆ ಆಗಿಬಿಟ್ಟಿರುತ್ತೆ. ಯಾಕಂದರೆ ಅದು ಅಷ್ಟು ನಿಷ್ಠೆಯಿಂದ ನಿಮಗೋಸ್ಕರ ಕೆಲಸ ಮಾಡ್ತಿರುತ್ತೆ. ಬಟ್ ನಿಮಗೆ ಮಾತ್ರ ನಿಮ್ಮ ದೇಹದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಯಾವ ನಿಷ್ಠೆ ಇಲ್ಲ, ನಿಯತ್ತೂ ಇಲ್ಲ. ಬರೀ ಬಾಯಲ್ಲಿ ಹೇಳೋದಷ್ಟೇ ಆರೋಗ್ಯ ಬೇಕು ಅಂತ. ಬಟ್ ನಿಜವಾಗಿ ಆರೋಗ್ಯಕ್ಕಾಗಿ ಒಂದು ಸರಿ ಔಷಧಿ ತೊಗೋಬೇಕಂದ್ರೆ 15 ದಿನದ ಔಷಧಿ 2 ತಿಂಗಳಾದರೂ ಮ್ಯಾಮ್ ಇನ್ನು 2 ದಿನದಿದೆ, ನೀವು ಹೇಳಿದ್ರಲ್ಲ ಖಾಲಿ ಆಗೋ ಮೊದಲೇ ಬನ್ನಿ ಅಂತ, ಹಾಗಾಗಿ ಈಗಲೇ ಬಂದುಬಿಟ್ಟೆ ಅಂತಾರೆ. ಔಷಧಿ ತೊಗೊಂಡು 2 ತಿಂಗಳ ಕಳೆದಿರುತ್ತೆ. ತೊಗೊಂಡು ಹೋಗಿರೋದೆಷ್ಟು? 15 ದಿವಸದ ಔಷಧಿ ಸರಿ ತಿಂತಿದ್ದೀನಿ ಮ್ಯಾಮ್. ಹೆಂಗೆ ತಿಂತಿದ್ದೀರಾ ರೀ? 15 ದಿನದ ಔಷಧಿ ನಾನು ಕೊಟ್ಟಿರೋದು ಅಂದರೆ, ಅದು ಮಧ್ಯೆ ಸ್ವಲ್ಪ ಬ್ಯುಸಿ ಇರ್ತೀನಲ್ಲ. ನಾವೆಲ್ಲರೂ ಬ್ಯುಸಿ. ನಾನು ಒಮ್ಮೊಮ್ಮೆ ಅದೇ ಹೇಳ್ತೀನಿ, ನೀವೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ, ನಾನು ಒಬ್ಬಳೇ ಖಾಲಿ ಇರೋದು ಅಂತ. ಇನ್ನೇನಾದರೂ ನಾನು ಗುಳಿಗೆ ತಿಂದು ನೀವು ಗುಣ ಆಗಿದ್ದರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಒಮ್ಮೊಮ್ಮೆ. ಯಾಕಂದರೆ ಟೈಮ್ ಟು ಟೈಮ್ ಮೆಡಿಸಿನ್ಸು, ಫಾಲೋ ಅಪ್ಪು ಮೊದಲೇ ಫಾಲೋ ಅಪ್ ಮಾಡ್ಕೊಳ್ಳಿ.
ಡಿಸ್ಕಂಟಿನ್ಯೂ ಮಾಡಬೇಡಿ. ವಿ ಆರ್ ವೆರಿ ಬ್ಯುಸಿ. ಫಾಲೋ ಅಪ್ ಮಾಡಬೇಕಿತ್ತು, ಹೌದು ಮ್ಯಾಮ್, ಅಂದ್ಕೋತಾ ಇದ್ದೆ, ಟೈಮೇ ಆಗಲಿಲ್ಲ. ಆರೋಗ್ಯಕ್ಕೆ ಅಂತ ನಾವು ನಮ್ಮ ಕಡೆಯಿಂದ ಯಾವುದೇ ನಿಯತ್ತು ತೋರ್ಸೋಕ್ಕೆ ರೆಡಿ ಇಲ್ಲ, ಬಟ್ ನಮ್ಗೆ ಆರೋಗ್ಯ ಬೇಕು. ಇನ್ಫ್ಲಮೇಷನ್ ಅಂತ ಬಂದಾಗಲೇ ಎಚ್ಚೆತ್ಕೊಂಡಿದ್ರೆ, ಆ ಕಂಟಿನ್ಯೂಸ್ ಇರಿಟೇಷನ್ ಆಗ್ತಿದ್ದಾಗಲೇ ನೀವು ಸರಿಯಾಗಿ ನಿಮ್ಮ ದೇಹದ ಮಾತನ್ನು ಅರ್ಥ ಮಾಡ್ಕೊಂಡಿದ್ರೆ ಅದು ಮುಂದೆ ಕ್ಯಾನ್ಸರ್ ಆಗ್ತಿರ್ಲಿಲ್ಲ. ಹಾಗೆ ಹೊಟ್ಟೆ ವಿಷಯದಲ್ಲಿ ತಗೊಳ್ಳೋಣ. ಅತಿಯಾಗಿ ಹೆಚ್ಚಿನ ಗರಂ ಮಸಾಲೆ, ತುಂಬ ಖಾರ, ನಾನ್ ವೆಜ್ ಅಥವಾ ಫ್ರೈಡ್ ಐಟಮ್ಸ್ಗಳು, ಅಥವಾ ವೆಜಿಟೇರಿಯನಲ್ಲಾದರೂ ತುಂಬ ಗರಂ ಮಸಾಲೆ ಇದ್ದ ಮಸಾಲೆಯುಕ್ತ ಪದಾರ್ಥಗಳು ಅಥವಾ ಜಂಕ್ ಫುಡ್ ಇಂಥದನ್ನು ಕೊಡ್ತಾ ಹೋದಾಗ ಹೊಟ್ಟೆ ನಿಮ್ಗೆ ಹೇಳುತ್ತೆ, ಉರಿ ಕೊಡುತ್ತೆ, ಕಿರಿಕಿರಿ ಮಾಡುತ್ತೆ, ಹುಳಿ ತೇಗು, ಕಹಿ ತೇಗು, ಹೊಟ್ಟೆ ಉಬ್ಬರ, ಎಲ್ಲೋ ಒಂದು ಕಡೆ ನೀನು ಕೊಡೋ ಫುಡ್ ನನಗೆ ಇರಿಟೇಷನ್ ಮಾಡ್ತಾ ಇದೆ, ಇದರಿಂದ ಇರಿಟೇಷನ್ ಆಗ್ತಿದೆ ಅಂತ ನಿಮಗೆ ದೇಹ ಸೂಚನೆ ಕೊಡುತ್ತೆ. ಆದರೆ ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಒಂದು ಸತಿ ಆ್ಯಂಟಾಸಿಡ್ ತೊಗೊಳ್ಳೋದು ಮತ್ತೆ ತಿನ್ನೋದು, ಆ್ಯಂಟಾಸಿಡ್ ತೊಗೊಳ್ಳೋದು ಮತ್ತೆ ತಿನ್ನೋದು. ತಿನ್ನೋದು ಬಿಡೋಕ್ಕಾಗತ್ತಾ ಮ್ಯಾಮ್? ಕೆಲವರು ಬಾಯಿ ಚಪ್ಪಲಕ್ಕಾಗಿ ತಿಂತಾರೆ, ಕೆಲವರು ಪ್ರೋಟೀನ್ಗಾಗಿ ತಿಂತಾರೆ, ಕೆಲವರು ಉಪ್ಪು ಹುಳಿ ಖಾರ ತಿಂದಿಲ್ಲ ಅಂದರೆ ಶಕ್ತಿ ಇರಲ್ಲ ಅಂತ ತಿಂತಾರೆ. ಚಪ್ಪೆ ತಿಂದರೆ ವೀಕ್ನೆಸ್ ಆಗಿಬಿಡತ್ತೆ. ಯಾರು ಹೇಳಿದ್ದು ಚಪ್ಪೆ ತಿಂದರೆ ವೀಕ್ನೆಸ್ ಆಗಿಬಿಡುತ್ತೆ? ಖಂಡಿತ ಷಡ್ರಸಯುಕ್ತ ಭೋಜನ ಇರಬೇಕು, ಹೌದು. ಆದರೆ ಎಲ್ಲದನ್ನೂ ಎಕ್ಸ್ಟ್ರೀಮಲ್ಲಿ ಯಾರು ತಿನ್ನಕ್ಕೆ ಹೇಳಿದ್ದು ನಿಮಗೆ? ಹಿತಮಿತವಾಗಿ ಬಳಕೆ ಇರಬೇಕು. ಕಂಟಿನ್ಯೂಸ್ ಇರಿಟೇಷನ್ ಹೊಟ್ಟೆಗೆ ಹೋಗ್ತಾ ಹೋಗುತ್ತೆ. ಸೊ ಈ ಇರಿಟೇಷನ್ ಆಗ್ತಾ ಇದ್ದ ಜಾಗದಲ್ಲಿ ಸ್ಟಮಕ್ ಅಲ್ಸರ್ಸ್ಗಳಾಗೋದು, ಗ್ಯಾಸ್ಟ್ರಿಕ್ ಇರೋಷನ್ಸ್ಗಳಾಗೋದು ಹೀಗಾಗ್ತಾ ಹೋಗುತ್ತೆ. ಇದನ್ನು ಇನ್ಫ್ಲಮೇಟ್ರಿ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ದೇಹ ಅದನ್ನು ಹೀಲ್ ಮಾಡೋ ಪ್ರಯತ್ನ ಮಾಡುತ್ತೆ, ಗುಣಪಡಿಸ್ಕೊಳ್ಳೋ ಪ್ರಯತ್ನ ಮಾಡುತ್ತೆ. ಆದರೆ ನೀವು ಮತ್ತೆ ಪುನಃ ಅದೇ ಇರಿಟೇಟ್ ಆಗುವಂಥ ಆಹಾರವನ್ನು, ಟೀ, ಕಾಫಿ, ಬಿಸ್ಕೆಟು, ಬ್ರೆಡ್ಡು, ಬನ್ನು, ಟೋಸ್ಟು, ರಸ್ಕು, ಇನ್ನೇನು ಗರಂ ಮಸಾಲೆದು, ನಾನ್ ವೆಜ್ಜಿಂದು ಎಲ್ಲ ಕೊಡ್ತಾ ಬಂದ್ರಿ ಅಂತಂದರೆ ಆಗ ಅಲ್ಲಿ ಹೊಟ್ಟೆಯಲ್ಲಿ ಗಡ್ಡೆ ಆಯ್ತಂತೆ, ಕರಳಲ್ಲಿ ಗಡ್ಡೆ ಆಯ್ತಂತೆ, ಇಂಥ ಶಬ್ದನ ಕೇಳ್ತೀರ. ಯಾಕೆ ಮೇಡಮ್ ಗಡ್ಡೆ ಆಯಿತು ನನಗೆ? ಯಾಕೆ ಅಂದರೆ ಹಿಂದೆ ಇಂಥ ಕಾರಣಗಳಿರುತ್ತೆ. ಇನ್ಫ್ಲಮೇಷನ್ ಅನ್ನುವಂಥದ್ದೇ ಕ್ಯಾನ್ಸರಿಗೆ ಮುಖ್ಯ ಕಾರಣ. ಈ ಇನ್ಫ್ಲಮೇಷನ್ ದೇಹದ ಯಾವುದೇ ಭಾಗದಲ್ಲಿ ಆಗ್ಬೋದು. ಜಾಯಿಂಟ್ಸಲ್ಲಿ ಆದಾಗ ಅದನ್ನ ಅರ್ಥ್ರೈಟಿಸ್ ಅಂತ ಹೇಳ್ತಾರೆ. ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಯಾಕಾಗತ್ತೆ? ಇದಕ್ಕೆ ಕೂಡ ನಿಮ್ಮ ಆಹಾರ ಪದ್ಧತಿಯಲ್ಲಾಗೋ ಮಿಸ್ಟೇಕ್, ಅದರಲ್ಲೂ ಇತ್ತೀಚೆಗೆ ಮಕ್ಕಳಲ್ಲಾಗಲಿಕ್ಕೆ ಮುಖ್ಯ ಕಾರಣ ಜೆನೆಟಿಕ್ಸ್. ನೀವು ಗರ್ಭ ಸಂಸ್ಕಾರವನ್ನು ತೆಗೆದುಕೊಳ್ಳದೆ ಮಕ್ಕಳನ್ನು ಪ್ಲ್ಯಾನ್ ಮಾಡಿದಾಗ, ಆ ಗರ್ಭ ಸಂಸ್ಕಾರ ಇಲ್ಲದಿದ್ದಾಗ ನಿಮ್ಮಲ್ಲಿನ ಎಲ್ಲ ಬ್ಯಾಡ್ ಜೆನೆಟಿಕ್ಸ್ಗಳು, ಗುಡ್ ಜೆನೆಟಿಕ್ಸ್ಗಳು ಸೇರಿ ಮಕ್ಕಳ ಜೆನೆಟಿಕ್ಸನ್ನೇ ವೀಕ್ ಮಾಡಿರುತ್ತೆ. ಒಂದು. ಎರಡನೇದಾಗಿ ಮಕ್ಕಳ ಆಹಾರ ಪದ್ಧತಿ. ಇವಾಗ ಇನ್ಫ್ಯಾಕ್ಟ್ ಮನೆಯಲ್ಲೇ ನಾವು ತಿನ್ನೋ ಅಕ್ಕಿ ಬೇಳೆ ಎಲ್ಲದೂ ಕೆಮಿಕಲ್ ಯುಕ್ತಾನೆ ಅಲ್ವಾ? ಕೆಮಿಕಲ್ ಹಾಕದೆ ಬೆಳೆದಿರೋಂಥದ್ದು ಸಿಗಬೇಕಂದ್ರೆ ಪುಣ್ಯ ಮಾಡಿರಬೇಕು ಅಥವಾ ನೀವೇ ಬೆಳ್ಕೊಳ್ಬೇಕು. ಇಂಥ ಕೆಮಿಕಲ್ ಯುಕ್ತ ಆಹಾರ ಮನೆಯಲ್ಲೇ ಮಾಡಿರೋದು. ಅದ್ರ ಮೇಲಿಂದ ಚಿಪ್ಸ್ ಬೇಕು, ಲೇಸ್ ಬೇಕು, ಕುರ್ಕುರೆ ಬೇಕು, ಫ್ರೈಡ್ ಐಟಮ್ಸ್ಗಳು ಬೇಕು, ಹೋಟೆಲ್ ಊಟ ಬೇಕು, ಎಲ್ಲ ಪ್ಯಾಕ್ಡ್ ಐಟಮ್ಸ್ಗಳು ಬೇಕು. ಮನೇಲಿ ದೋಸೆ ಹುಯ್ಯೋದಾದರೂ ನಮಗೆ ರೆಡಿಮೇಡ್ ಪ್ಯಾಕ್ ಆಗಿರೋ ದೋಸೆ ಹಿಟ್ಟುಗಳು ಬೇಕು. ಇಂಥದ್ದೆಲ್ಲ ಏನು ಮಾಡ್ತಾ ಇದೆ ಅಂತಂದರೆ ಅದರಲ್ಲಿರೋ ಪ್ರಿಸರ್ವೇಟಿವ್ಸ್ಗಳು, ಕೆಮಿಕಲ್ಸ್ಗಳು ಆ್ಯಂಡ್ ಅದಕ್ಕೆ ಹಾಕಿರುವಂಥ ಕೆಲವೊಂದು ನೇಚರ್ ಐಡೆಂಟಿಕಲ್ ಅಂತ ಬರುತ್ತೆ. ಈಗ ಆರ್ಟಿಫಿಷಿಯಲ್ ಅಂತ ಹಾಕಲ್ಲ, ಲೇಬಲಲ್ಲಿ ಏನು ಹಾಕ್ತಾರೆ? ನೇಚರ್ ಐಡೆಂಟಿಕಲ್. ನೇಚರ್ ಐಡೆಂಟಿಕಲ್ ಅಂದರೆ ಏನದು? ಪ್ರಾಕೃತಿಕವಾಗಿ ಇರೋವಂಥದ್ದು, ಆದರೆ ಪ್ರಾಕೃತಿಕ ಅಲ್ಲ. ಪ್ರಾಕೃತಿಕವಾಗಿ ಸಿಗುವಂಥ ವಸ್ತುವನ್ನು ಹೋಲುವಂಥ ಕೃತಕ ಪ್ರಿಸರ್ವೇಟಿವ್ಸ್ಗಳಿರ್ಬೋದು, ಕಲರು, ಫ್ಲೇವರು, ಎಲ್ಲ ಫ್ಲೇವರ್ಸ್ಗಳಂತೂ ಯಾವುದು ಈ ಮೊದಲು ನ್ಯಾಚುರಲ್ ಅಂತಿರಲ್ಲ, ನಿಮ್ಮನ್ನು ಫೂಲ್ ಮಾಡೋಕ್ಕೆ ನೇಚರ್ ಐಡೆಂಟಿಕಲ್ ಫ್ಲೇವರ್ಸ್ ಅಂತ ಹಾಕಿರ್ತಾರೆ. ಇದೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ನ ಹೆಚ್ಚು ಮಾಡುತ್ತೆ. ಸೊ ಇನಿಷಿಯಲಿ ಆ ಇನ್ಫ್ಲಮೇಷನ್ಸ್ಗಳು ನಮ್ಮ ಜಾಯಿಂಟ್ಸ್ಗಳಿಗೆ ಎಫೆಕ್ಟ್ ಆದಾಗ ಅದನ್ನ ಅರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಥವಾ ಹೊಟ್ಟೆಗೆ ಅಥವಾ ಬೇರೆ ಬೇರೆ ದೇಹದ ಬೇರೆ ಪಾರ್ಟ್ಸ್ಗಳಿಗೆ ಅದು ಅಫೆಕ್ಟ್ ಆದಾಗ ಆಯಾ ಜಾಗದಲ್ಲಿ ಬೇರೆ ಬೇರೆ ರೋಗಗಳಾಗಿ ಕಾಣಿಸ್ಕೊಳ್ಳುತ್ತೆ. ಯಾವಾಗ ನಿಮ್ಮ ಮೆಟಬಾಲಿಸಮಿಗೆ ಅದು ಎಫೆಕ್ಟ್ ಆಗುತ್ತೆ ಆಗ ಚಿಕ್ಕ ಚಿಕ್ಕ ಮಕ್ಕಳಲ್ಲಿಯೇ ಡಯಾಬಿಟಿಕ್ ಅನ್ನೋಂಥದ್ದು ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಜೆನೆಟಿಕ್ಸ್ನ ರೋಲು ಇರುತ್ತೆ. ಯಾವುದಕ್ಕೆ ಎಫೆಕ್ಟ್ ಆಗಬೇಕನ್ನುವಾಗ
ಆ ಮಕ್ಕಳ ಜೆನೆಟಿಕ್ಸ್ ಡಿಸೈಡ್ ಮಾಡುತ್ತೆ. ನೀವು, ನಿಮ್ಮ ಮನೆಯವರ ಆರೋಗ್ಯ, ಗರ್ಭಧಾರಣೆ ಮಾಡುವಾಗ ನಿಮ್ಮಿಬ್ಬರ ಆರೋಗ್ಯ ಹೇಗಿತ್ತು, ಅಥವಾ ನೀವಿಬ್ಬರು ಯಾವ ಮನಸ್ಥಿತಿಯಲ್ಲಿದ್ರಿ, ಯಾವ ರೀತಿಯ ಒಂದು ದೈಹಿಕ, ಮಾನಸಿಕ, ಸಾಮಾಜಿಕ ವಾತಾವರಣವನ್ನು ಆ ಮಗುವಿಗೆ ಗರ್ಭದ ಸಮಯದಲ್ಲಿ ನೀಡಿದ್ದೀರಾ, ಇದೆಲ್ಲವೂ ಕೂಡ ಮಗುವಿನ ಜೀವನವನ್ನು ನಿರ್ಧಾರ ಮಾಡುತ್ತೆ. ಗರ್ಭ ಸಂಸ್ಕಾರ ಏನು ಕೊಟ್ಟಿದ್ದೀರ ಮಗುವಿಗೆ, ಅದು ಕೂಡ ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಹೀಗೆ ಎಲ್ಲ ಕಾರಣಗಳಿಂದ ಮಕ್ಕಳಲ್ಲಿ ಬೇರೆ ಬೇರೆ ರೋಗಗಳು, ಡಯಾಬಿಟಿಸ್ ಬರ್ತಿದೆ, ಥೈರಾಯ್ಡ್ ವೇರಿಯೇಷನ್ಸ್ ಬರ್ತಾ ಇದೆ, ಕಣ್ಣಿನ ದೃಷ್ಟಿದೋಷ ಅಂತೂ ಆಯ್ತಲ್ಲ ನಮ್ಮ ಸ್ಕ್ರೀನ್ ಟೈಮಿಂದ. ಅಷ್ಟೇ ಅಲ್ಲದೆ ಅರ್ಥ್ರೈಟಿಸ್ಗಳು, ಗಂಟು ನೋವುಗಳು, ಬಿಕಾಸ್ ಈ ಧಾತುಗಳಿಗೆ ಹೋಗಬೇಕಾದ ಚಯಾಪಚಯ ಕ್ರಿಯೆಗಳಲ್ಲಿ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅಂತ ಹೋಗುವಾಗ ಆ ಉತ್ತರ ಧಾತು ಪೋಷಣೆಗೆ ಬೇಕಾಗುವಂತಹ ಅಗ್ನಿಯ ಸಾಮರ್ಥ್ಯವೇ ಸಾಕಾಗಲ್ಲ. ಅಗ್ನಿ ಅಷ್ಟು ಡಿಸ್ಟರ್ಬ್ ಆಗಿರುತ್ತೆ. ಹಾಗಾಗಿ ಆ ರೀತಿ ಆಗಿಬಿಡುತ್ತೆ. ಗೊತ್ತಾಯ್ತಾ? ಸೊ ಮಕ್ಕಳಲ್ಲಿ ಅರ್ಥ್ರೈಟಿಸ್ ಬರೋದಕ್ಕೆ ಮೇನ್ ಕಾರಣ ಇನ್ಫ್ಲಮೇಷನ್ ಆಗೋದಕ್ಕೆ ಮೇನ್ ಕಾರಣ ಇರಿಟೇಷನ್, ಇದರಿಂದ ಫುಡ್ ಅಥವಾ ಈವನ್ ಥಾಟಿಂದ. ಇನ್ನೊಂದು ಹೇಳಬೇಕು, ಇಲ್ಲ ಮ್ಯಾಮ್ ನಾನು ಜಂಕೇ ತಿಂದಿಲ್ಲ, ನಾನು ಏನೂ ಹೊರಗಡೆದು ಮುಟ್ಟಲ್ಲ, ಆದರೂ ಕ್ಯಾನ್ಸರ್ ಬಂದಿದೆ ಅಂತ ಅನ್ನೋರು ಇರ್ತಾರೆ. ಯಾಕೆ ಬಂದಿರುತ್ತೆ? ನೀವು ಜಂಕನೇನೋ ಮುಟ್ತಾ ಇರಲ್ಲ, ಆದರೆ ಯೋಚನೆಗಳು, ಸತತವಾದ ಕೊರಗುವಿಕೆ, ಸತತವಾದ ಕೋಪ, ಸತತವಾದ ದ್ವೇಷ, ಸತತವಾದ ಕೀಳರಿಮೆ, ಸತತವಾಗಿ ಇದ್ದಂತಹ ಹಿಂಜರಿಕೆ, ಸತತವಾಗಿ ಇದ್ದಂತಹ ಸಂದೇಹ, ಅನುಮಾನ, ಇದೆಲ್ಲವೂ ನಿಮ್ಮ ದೇಹದಲ್ಲಿ ಕಾರ್ಸಿನೋಜೆನಿಕ್ ಕೆಮಿಕಲ್ಸನ್ನು ರಿಲೀಸ್ ಮಾಡುತ್ತೆ. ಬಿಕಾಸ್ ಇದು ಕಂಟಿನ್ಯೂಸ್ ಇರಿಟೇಷನನ್ನು ಕೊಡುತ್ತೆ ನಿಮ್ಮ ಸಿಸ್ಟಮ್ಗೆ. ಈ ದ್ವೇಷ, ಕೋಪ, ಸಂದೇಹ, ಸಂಶಯ, ಕೀಳರಿಮೆ, ಹಿಂಜರಿಕೆ ಅಥವಾ ನೋವು, ಸಂಕಟ, ಕೊರಗುವಿಕೆ, ಇದು ಯಾವುದೂ ಕೂಡ ನಿಮ್ಮ ಸಿಸ್ಟಮಿಗೆ ಸಪೋರ್ಟಿವ್ ಅಲ್ಲ. ಅದಕ್ಕೆ ನಾನು ಎಷ್ಟೊಂದು ಸತಿ ಹೇಳ್ತೀನಿ, ಯಾರ ಮನೇಲಿ ಏನೇ ಅನ್ನಲಿ ನೀವು ಕೋಪ ಮಾಡ್ಕೋಬೇಡಿ ಅಂದರೆ ಆ ನಿಮ್ಮ ಮನೆಯವ್ರ ಮೇಲೆ ಪ್ರೀತಿ ಇಟ್ಟು ಮಾಡಿ ಅಂತ ಅಲ್ಲ, ನಿಮ್ಮ ಮೇಲೆ ನೀವು ಪ್ರೀತಿ ಇಟ್ಕೊಳ್ಳಿ. ಬಿಕಾಸ್ ನೀವು ಪ್ರತಿ ಸತಿ ಕೋಪ ಮಾಡಿಕೊಂಡಾಗ ಅದು ನಿಮ್ಮ ದೇಹವನ್ನು ಟ್ರಿಗರ್ ಮಾಡುತ್ತೆ, ಅಲ್ಲಿ ಇರಿಟೇಟ್ ಮಾಡುತ್ತೆ ಒಳಗಡೆ, ನಿಮಗೆ ಕಾಣಲ್ಲ. ಪ್ರತಿ ಸತಿ ನೋವು ಬಂದಾಗ ಪೇನ್ ಕಿಲ್ಲರ್ ತೊಗೋತೀರಾ, ಇನ್ನೊಂದೇನಾಯಿತು ಅದಕ್ಕೆ ಅಲ್ಲಿ ಸಪ್ರೆಸ್ ಮಾಡ್ತೀರಾ, ಆ್ಯಸಿಡಿಟಿ ಆಯಿತು ಆ್ಯಂಟಾಸಿಡ್ ತೊಗೋತೀರಾ, ಈ ಥರ ಮೇಲಿಂದ ನೀವು ಅದನ್ನ ತೇಪೆ ಹಾಕ್ತಾ ಇರ್ತೀರ. ಆದರೆ ಒಳಗಡೆಯಿಂದ ರೋಗ ಇನ್ನಷ್ಟು ಆಳಕ್ಕೆ ಹೋಗುತ್ತೆ. ಫಸ್ಟ್ ಏನು ಮಾಡುತ್ತೆ ದೇಹ, ಏನೇ ಒಳಗಡೆ ಸಮಸ್ಯೆ ಆದರೂ ಹೊರಮುಖವಾಗಿ ಬಂದು ಚರ್ಮದ ಮೂಲಕ, ನೋವಿನ ಮೂಲಕ, ಗಂಟೆಗಳ ಮೂಲಕ, ಅಥವಾ ಹೊಟ್ಟೆಯ ಮೂಲಕ, ಮೋಷನ್ನ ಮೂಲಕ, ಅಥವಾ ತಲೆ ಕೂದಲ ಮೂಲಕ ನಿಮಗೆ ಹೊರಮುಖವಾಗಿ ಬಂದು ಹೇಳೋ ಪ್ರಯತ್ನ ಮಾಡುತ್ತೆ. ನೋಡಪ್ಪ ಒಳಗಡೆ ಹಿಂಗೆ ಸರಿ ಇಲ್ಲ, ಇಂಥ ತೊಂದರೆ ಇದೆ ಅಂತ. ನೀವು ಕೇಳಲ್ಲ. ಎಲ್ಲ ಕಡೆಯಿಂದ ಅದರ ಬಾಯಿ ಮುಚ್ಚಿಸ್ತಾ ಬರ್ತೀರ. ತಲೆ ಕೂದಲು ಮೂಲಕ ಹೇಳಕ್ಕೆ ಬಂದರೆ ಹಾರ್ಶ್ ಕೆಮಿಕಲ್ಸ್ ಹಾಕಿ ಅಥವಾ ಇದನ್ನು ಮಾಡಿಕೊಂಡು ಕೂದಲನ್ನು ಬೆಳೆಸ್ಕೊಳ್ಳೋ ಪ್ರಯತ್ನ, ಸಹಜತೆಯ ವಿರುದ್ಧವಾಗಿ. ಚರ್ಮದಲ್ಲಿ ಏನಾದರೂ ಹೇಳಕ್ಕೆ ಬಂದರೆ ಹಾರ್ಶ್ ಕೆಮಿಕಲ್ಸನ್ನು ಹಾಕಿ ಅದಕ್ಕೆ ಪೇಂಟ್ ಮಾಡೋ ಪ್ರಯತ್ನ. ಹೊಟ್ಟೆ ಮೂಲಕ ಹೇಳಕ್ಕೆ ಬಂದರೆ ಆ್ಯಂಟಾಸಿಡ್ಸನ್ನು ಹಾಕೋದು. ಜಾಯಿಂಟ್ಸ್ ಮೂಲಕ, ದೇಹದ ಮಸಲ್ಸ್ಗಳ ಮೂಲಕ ನಿಮ್ಗೆ ಹೇಳಕ್ಕೆ ಬಂದರೆ ಪೇನ್ ಕಿಲ್ಲರ್ ತಿನ್ನೋದು. ಹೀಗೆ ಮಾಡ್ತಾ ಮಾಡ್ತಾ ಮೇಲ್ಮುಖವಾಗಿ ಅದರ ಎಲ್ಲ ಸಂದೇಶವನ್ನು ನೀವು, ಅದರ ಎಲ್ಲ ವಾರ್ನಿಂಗನ್ನು, ಅದರ ಎಚ್ಚರಿಕೆಯ ಗಂಟೆಯನ್ನು ಮುಚ್ಚಿಬಿಡ್ತೀರ. ಆವಾಗ ಏನು ಮಾಡುತ್ತದು? ಒಳಮುಖವಾಗಿ ಹೋಗೋದು. ಇಷ್ಟೇ, ಹೀಗೆ ಮೇಲಿಂದ ಮೇಲೆ ಹೇಳಿದ್ರೆ ಇವನಿಗೆ ಅರ್ಥ ಆಗಲ್ಲ, ನಾನು ಇವನಿಗೆ ಇನ್ನಷ್ಟು ಆಳಕ್ಕಿಳಿದು ಅರ್ಥ ಮಾಡಿಸ್ಬೇಕಂತ ಅದು ಒಳಮುಖವಾಗಿ ಹೋಗುತ್ತೆ. ಪ್ರತಿ ಸತಿ ನೀವು ಮೇಲ್ಮೇಲಿಂದ ಅದನ್ನು ಸಪ್ರೆಸ್ ಮಾಡ್ತಾ ಹೋದಷ್ಟು ಅದು ಒಳಕ್ಕೆ ಇನ್ನಷ್ಟು ಆಳಕ್ಕಿಳಿತಾ ಹೋಗಿ ಆ ಆಳವಾದಂತಹ ರೋಗವನ್ನು ನಿಮಗೆ ಕೊಡುತ್ತೆ. ಆಮೇಲೆ ನೀವು ಹೇಳ್ತೀರಾ, ನಾನು ಜಂಕು ತಿನ್ನಲ್ಲಮ್ಮ, ಏನೂ ಹೊರಗಡೆದು ಮುಟ್ಟಲ್ಲ, ಆದರೂ ಯಾಕೆ ಹಿಂಗಾಯಿತು? ಯಾಕೆ ಅಂದರೆ ನಿಮ್ಮ ಇಮೋಷನ್ಸ್ಗಳು, ನೀವು ಅಷ್ಟು ಇಮೋಷನ್ಸನ್ನು ತಿಂತಾ ಇದ್ದೀರಾ. ಆ ಎಲ್ಲ ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಅಂತ ನೋಡಿ, ಒಳಗಡೆ ಕಿಚ್ಚೋದು. ಸೊ ಬೆಂಕಿ ಇದ್ದ ಜಾಗವನ್ನು ಮೊದಲು ಹಾಳು ಮಾಡುತ್ತಲ್ವ, ಹಾಗೆ. ಸೊ ನಮ್ಮ ಈ ಒಂದು ತಪ್ಪುಗಳಿಂದ, ಇನ್ಫ್ಲಮೇಷನನ್ನು ನಾವು ನೆಗ್ಲೆಕ್ಟ್ ಮಾಡೋದ್ರಿಂದನೇ ನಿಮಗೆ ಬೇರೆ ಬೇರೆ ರೀತಿಯ ರೋಗ, ಬರೀ ಅರ್ಥ್ರೈಟಿಸ್ ಅಂತಲ್ಲ, ತುಂಬ ಮೇಜರ್ ಆದಂತಹ ಪ್ರಾಬ್ಲಮ್ಸ್ಗಳು ಇದರಿಂದ ಬರುತ್ತೆ.
ಸೊ ನಿಮ್ಮ ದೇಹ ಒಂದನ್ನು ಹೇಳ್ತಿದೆ ಅಂದರೆ ಅದನ್ನ ಸಪ್ರೆಸ್ ಮಾಡೋದು ಓಕೆ, ಅನಿವಾರ್ಯ ಇದ್ದಾಗ ಮಾಡಬೇಡಿ ಅಂತ ಹೇಳ್ತಿಲ್ಲ, ಬಟ್ ಸಪ್ರೆಷನ್ ಅಷ್ಟೇ ಟ್ರೀಟ್ಮೆಂಟ್ ಅಂತ ಅನ್ಕೋಬೇಡಿ. ಈ ಕ್ಷಣಕ್ಕೆ ತಡ್ಕೊಳಕ್ಕಾಗದೇ ಇದ್ದಷ್ಟು ಈಗ ಕಿಡ್ನಿ ಸ್ಟೋನ್ ಬಂದು ಒದ್ದಾಡ್ತಿದ್ದಾನೆ, ಹಾಂ ಪೇನ್ ಕಿಲ್ಲರ್ ಬೇಡ ಅಂತ ಹೇಳ್ತಿಲ್ಲ, ಆ ಕ್ಷಣಕ್ಕೆ ಹೌದು, ಇಲ್ಲಾಂದರೆ ಆ ಪೇನ್ ತಡ್ಕೊಳಕ್ಕಾಗದೆ ಶಾಕಿಗೆ ಹೋಗುತ್ತೆ ದೇಹ, ತಗೊಳ್ಳಿ ಪೇನ್ ಕಿಲ್ಲರನ್ನು. ಆದರೆ ಪೇನ್ ಕಿಲ್ಲರ್ ಒಂದೇ ಉತ್ತರ ಅಂತ ಅನ್ಕೋಬೇಡಿ. ತದನಂತರ ಓಕೆ ಪೇನ್ ಕಿಲ್ಲರ್ ತೊಗೊಂಡ್ರೆ ಅವಾಗ ಶಮನ ಆಯಿತು, ವಾಟ್ ನೆಕ್ಸ್ಟ್, ಯಾಕೆ ಇದಾಗ್ತಿದೆ, ಇದನ್ನು ಹೆಂಗೆ ಸರಿ ಮಾಡ್ಕೋಬೇಕು, ದ್ಯಾಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಿಮಗೆ ಡಾಕ್ಟರ್ ಸಹಾಯ ಬೇಕು. ಹಾಗಾಗಿ ಕನ್ಸಲ್ಟ್ ಮಾಡಿ ಅವ್ರು ಹೇಳಿದ್ದನ್ನು ಸರಿಯಾಗಿ ಕೇಳಬೇಕು. ಅವರಿಷ್ಟು ಸಮಯ ಮಾಡಬೇಕಂದಾಗ ಅದನ್ನ ಮಾಡಬೇಕು. ಇಂಥ ಚಿಕಿತ್ಸೆ ತೊಗೋಬೇಕಂದಾಗ ಅದನ್ನ ತೊಗೋಬೇಕು. ನಿಮ್ಮನ್ನು ನೀವು ತಿದ್ಕೋಬೇಕು ಅಂದಾಗ ತಿದ್ಕೋಬೇಕು. ಔಷಧಿ ಮಿಸ್ ಮಾಡಬೇಡಿ ಅಂದಾಗ ಮಿಸ್ ಮಾಡಬಾರ್ದು. ಇದು ನೀವು ನಿಮ್ಮ ದೇಹಕ್ಕೆ ಕೊಡುವ ಒಂದು ಉಡುಗೊರೆ.